ಶುಭೋದಯ ಕರ್ನಾಟಕ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಕರ್ನಾಟಕ ಎಕ್ಸ್‌ಪ್ರೆಸ್‌ನ ಸುದ್ದಿಯನ್ನು ನೋಡೋದಕ್ಕಿಂತ ಮುಂಚೆ ಹಿರಿಯ ನಟ ಶಿವಣ್ಣಗೆ ಆಪರೇಷನ್ ಸಕ್ಸಸ್ ಆಗಿದೆ. ಅಮೆರಿಕಾದ ಮಿಯಾಮಿ ಆಸ್ಪತ್ರೆಯಲ್ಲಿ ಸರ್ಜರಿಯನ್ನು ಮಾಡಿದ್ರು. ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವರ ಆಪ್ತ ಮೂಲ ಹೇಳಿತ್ತು. ನಿನ್ನೆ ರಾತ್ರಿ ಆಪರೇಷನ್ ಥಿಯೇಟರ್ಗೆ ಹೋಗಿದ್ರು. ನಿನ್ನೆ ರಾತ್ರಿ ಆಪರೇಷನ್ ಆಗಿದೆ. ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ, ಆರೋಗ್ಯವಾಗಿದ್ದಾರೆ ಶಿವಣ್ಣ ಅನ್ನೋ ಮಾಹಿತಿಯನ್ನು ನೀಡಿದ್ದಾರೆ. ಸಂಜೆ 6 ಗಂಟೆಯಿಂದ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ನೀಡಲಾಗ್ತಿತ್ತು. ಕರ್ನಾಟಕದ ವೈದ್ಯರಿಂದಲೇ ಶಿವಣ್ಣಗೆ ಆಪರೇಷನ್ ಅನ್ನು ಮಾಡಿದ್ದಾರೆ. ಈಗ ಶಿವಣ್ಣ ಆರೋಗ್ಯವಾಗಿದ್ದಾರೆ, ಸರ್ಜರಿ ಮುಗಿದಿದೆ, ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ ಅಂಥೇಳಿ ಹೇಳಿದ್ದಾರೆ. ಆ ಮೂಲಕ ಅಮೆರಿಕಾದ ಮಿಯಾಮಿ ಆಸ್ಪತ್ರೆಯಿಂದ ಶಿವಣ್ಣ ಅವರಿಗೆ ಶಸ್ತ್ರಚಿಕಿತ್ಸೆ ಸರ್ಜರಿ ಯಶಸ್ವಿಯಾಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅವರ ಆಪ್ತ ಮೂಲಗಳಿಂದ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಸಿಕ್ಕಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ, ನಮ್ಮ ಆಂಕರ್ ರೋಜಾ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೋಜಾ, ಶಿವಣ್ಣ ಹೇಗಿದ್ದಾರೆ? ಅವರಿಗೆ ಸರ್ಜರಿ ಮುಗಿದಿದೆಯಾ? ಅವರ ಆರೋಗ್ಯದ ಕಂಡೀಷನ್ ಹೇಗಿದೆ ಈಗ? ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರೋಜಾ. ರೋಜಾ, ಶಿವಣ್ಣ ಅವರ ಆರೋಗ್ಯ ಹೇಗಿದೆ ಈಗ? ಅವರಿಗೆ ಸರ್ಜರಿ ಮುಗಿದಿದೆಯಾ? ಎಸ್ ರಂಜಿತ್, ನಿನ್ನೆ ರಾತ್ರಿ ಸರ್ಜರಿ ಆಗಿರುವಂತದ್ದು. 9:30 ಸುಮಾರಿಗೆ ಸರ್ಜರಿ ಆರಂಭ ಆಯಿತು. ಹತ್ತತ್ರ 4 ರಿಂದ 5 ಅವರ್ ಸರ್ಜರಿ ಮುಗ್ದಿದೆ ಕೂಡ. ಸೊ ಅದಾದ ನಂತರ ಯಶಸ್ವಿಯಾಗಿ ಸರ್ಜರಿ ಕಾರ್ಯ ಕೂಡ ಮುಗ್ದಿರುವಂತದ್ದು. ಅಭಿಮಾನಿಗಳಿಗೆ ಏನು ಪೂಜೆ ಹವನ ಹೋಮಗಳನ್ನ ಮಾಡಿದ್ದು ಅದಕ್ಕೆ ಒಂದು ಫಲ ಸಿಕ್ಕಿರುವಂತದ್ದು. ಫ್ಲೋರಿಡಾ ರಾಜ್ಯದ ಒಂದು ಮಿಯಾಮಿ ಕ್ಯಾನ್ಸರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಸರ್ಜರಿ ಆಗಿರುವಂತದ್ದು. ರಂಜಿತ್, ಯಾವುದೇ ತೊಂದರೆಗಳಾಗಿಲ್ಲ. ಶಿವಣ್ಣ ಅವರು ಆರೋಗ್ಯ ಸುಧಾರಿಸಿದೆ. ಯಾವುದೇ ಒಂದು ಸಮಸ್ಯೆಗಳಾಗದೇ ಇರೋ ಹಾಗೆ ಮುರುಗೇಶ್ ವೈದ್ಯರ ತಂಡ ಸರ್ಜರಿಯನ್ನ ಮಾಡಿರುವಂತದ್ದು. ಯಶಸ್ವಿಯಾಗಿ ಆಪರೇಷನ್ ಸಕ್ಸಸ್ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ರಂಜಿತ್. ಹಾಗೆ ಗೀತಕ್ಕ ಮತ್ತೆ ನಿವೇದಿತಾ ಕೂಡ ಅವ್ರ ಜೊತೆಗೆ ಇರುವಂತದ್ದು, ಜೊತೆಗೆ ಇದ್ದು ಧೈರ್ಯವನ್ನ ಕೂಡ ತುಂಬಿದ್ರು ಬಿಫೋರ್ ದಟ್. ಹಾಗೆ ನಟರಾದಂತಹ ಧ್ರುವ ಸರ್ಜಾ ಆಗಿರ್ಬೋದು, ಡೈರೆಕ್ಟರ್ ಆದಂತಹ ಪ್ರೇಮ್ ಆಗಿರ್ಬೋದು, ಎಲ್ಲರೂ ಕೂಡ ಗೆಟ್ ವೆಲ್ ಸೂನ್ ಶಿವಣ್ಣ ಅಂತ ಹೇಳ್ಬಿಟ್ಟು ನಿನ್ನೆ ಅವ್ರಿಗೆ ಒಂದು ಶುಭ ಹಾರೈಸಿದ್ರು. ಇನ್ನು ಧ್ರುವ ಸರ್ಜಾ ಅವರು ನನ್ನ ಆಯಸ್ಸನ್ನು ಕೂಡ ಶಿವಣ್ಣ ಅವರಿಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಒಂದು ಪ್ರೆಸ್ ಮೀಟ್ ನಲ್ಲಿ ವೇದಿಕೆ ಮೇಲೆ ಶುಭ ಹಾರೈಸಿದ್ರು. ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಟ್ವೀಟ್ ಮಾಡಿರುವಂತದ್ದು, ನಾನು ಶಿವಣ್ಣ ಅವ್ರಿಗೆ ಬೇಗ ಗೆಟ್ ವೆಲ್ ಸೂನ್, ಒಳ್ಳೇದಾಗ್ಲಿ, ಆಪರೇಷನ್ ಸಕ್ಸಸ್ ಆಗ್ಲಿ ಅನ್ನುವಂತಹ ಒಂದು ಟ್ವೀಟ್ ಅನ್ನ ಸಿದ್ದರಾಮಯ್ಯ ಅವರು ಕೂಡ ಮಾಡಿರ್ತಾರೆ. ಸೊ ಶಿವಣ್ಣ ಅವರು ಸದ್ಯಕ್ಕೆ ಆಪರೇಷನ್ ಸಕ್ಸಸ್ ಆಗಿ ಯಾವುದೇ ತೊಂದರೆ ಕೂಡ ಆಗಿಲ್ಲ, ಎಲ್ಲ ಒಳಿತಾಗುತ್ತೆ ಅನ್ನುವಂತಹ ಭರವಸೆ ಎಲ್ರಿಗೂ ಕೂಡ ಇದೆ. ಆದಷ್ಟು ಬೇಗ ಅವರು ಇಂಡಿಯಾಗೆ ವಾಪಸ್ ಆಗಲಿ, ಅಂದ್ರೆ 1 ಮಂತ್ ನಂತರ ಅವರು ವಾಪಸ್ ಆಗ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಸದ್ಯಕ್ಕೆ ಅವರು ವಿಶ್ರಾಂತಿ ಪಡಿಬೇಕು ಅನ್ನುವಂಥದ್ದನ್ನ ವೈದ್ಯರು ಸಲಹೆ ನೀಡಿದ್ದಾರೆ. ಅಂದ್ರೆ ಯಾವುದೇ ರೀತಿಯಾದಂತಹ ಓಡಾಟ ಆಗಿರ್ಬೋದು, ಶೂಟಿಂಗ್ಸ್ ಅಲ್ಲಿ ಎಲ್ಲೂ ಕೂಡ ಪಾಲ್ಗೊಳ್ಳೋದಕ್ಕೆ ಸಾಧ್ಯ ಆಗುದಿಲ್ಲ. ಕಮ್ಮಿ ಅಂದ್ರೂ ಕೂಡ 1 ಮಂತ್ ಅವರು ರೆಸ್ಟ್ ಅಲ್ಲಿ ಇರಬೇಕು ಅನ್ನುವಂಥದ್ದನ್ನ ವೈದ್ಯರು ಹೇಳಿದ್ದಾರೆ ರಂಜಿತ್. ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ಪ್ರತಿಯೊಬ್ರು ಕಲಾವಿದರು ಕೂಡ, ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಒಳಿತಾಗ್ಲಿ ಶಿವಣ್ಣಗೆ ಅಂತ ಹೇಳ್ಬಿಟ್ಟು ಪೂಜೆಗಳನ್ನ ಹಮ್ಮಿಕೊಂಡಿದ್ರು. ನಿನ್ನೆ ಬೆಂಗಳೂರಿನಲ್ಲಿ ಪುನೀತ್ ರಾಜ್ಕುಮಾರ್ ಕನ್ನಡ ಸೇನಾ ಬಳಗ ಒಂದು ಪೂಜೆಯನ್ನ ಹಮ್ಮಿಕೊಂಡಿತ್ತು ಆಂಜನೇಯ ದೇವಸ್ಥಾನದಲ್ಲಿ. ಅದ್ಭುತವಾಗಿ ಮಾಡಿದ್ರು. ಹೋಮಗಳನ್ನು ಕೂಡ ಮಾಡಿಸಿದ್ದು. ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲೂ ಕೂಡ ಪೂಜೆ ಹೋಮ ಹವನಗಳನ್ನ ಕೈಗೊಂಡಿದ್ರು ಅಭಿಮಾನಿಗಳ ತಂಡ. ಹಾಗೆ ಶಿವಣ್ಣ ಅವರ ಕಾರು ಚಾಲಕರಾದಂತಹ ಗೋವಿಂದ್ ಅವರು ಕೂಡ, ಅವರ ಒಂದು ಟೀಮ್ ಕೂಡ ಪೂಜೆ ಪುನಸ್ಕಾರಗಳನ್ನ ಕೈಗೊಂಡಿತ್ತು. ಒಂದ್ ರೀತಿಯಾಗಿ ಆಪರೇಷನ್ ಸಕ್ಸಸ್ ಅನ್ನುವಂತಹ ಸುದ್ದಿ ಮಧ್ಯರಾತ್ರಿ 12 ಗಂಟೆಗೆ, ಅಂದ್ರೆ ನಮ್ಮ ಭಾರತದ ಟೈಮಿಂಗ್ಸ್ಗೆ ಹೋಲಿಕೆ ಮಾಡಿದಾಗ 12 ಗಂಟೆಗೆ ಆಪರೇಷನ್ ಸಕ್ಸಸ್ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದ್ದು. ಎಲ್ಲಾ ಕಡೆ ನೋಡ್ತಾ ಹೋಗೋದಾದ್ರೆ ಅಭಿಮಾನಿಗಳ ಕೂಗು ಆಗಿರ್ಬೋದು, ದೇವರು ಕಂಡ್ಬಿಟ್ಟಿದ್ದಾನೆ, ಆಪರೇಷನ್ ಸಕ್ಸಸ್ ಆಗಿದೆ ಅನ್ನುವಂಥದ್ದು ಕಾಣ್ತಾ ಹೋಗುತ್ತೆ ರಂಜಿತ್. ಆದಷ್ಟು ಬೇಗ ನಮ್ಮ ಆಶಯ ಏನಪ್ಪಾ ಅಂತ ಅಂದ್ರೆ ಶಿವಣ್ಣ ಅವರು ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಚೇತರಿಸಿಕೊಂಡು ವಿಶ್ರಾಂತಿಯನ್ನ ತೆಗೆದುಕೊಂಡು ಆದಷ್ಟು ಬೇಗ ಮರಳಿ ಭಾರತಕ್ಕೆ ವಾಪಸ್ ಬರಬೇಕು. ಮೊದಲನಾಗೆ ಹೇಗೆ ಸಿನಿಮಾಗಳನ್ನ ಮಾಡ್ತಾ ಇದ್ರು, ಆ ಪವರ್ ಏನಿತ್ತು, ಆ ಎನರ್ಜಿ ಏನಿತ್ತು ಶಿವಣ್ಣದು, ಅದು ಮತ್ತೆ ಮರುಕಳಿಸಬೇಕು ಅನ್ನುವಂಥದ್ದನ್ನ ಸಾಕಷ್ಟು ಜನ ಹೇಳಿದ್ದಾರೆ ಕೂಡ. ನಮ್ಮ ಆಶಯ ಕೂಡ ಅದೇ ಆಗಿರುತ್ತೆ. ಸದ್ಯಕ್ಕೆ ಶಿವಣ್ಣ ಅವರು 1 ಮಂತ್ 1 ತಿಂಗಳುಗಳ ಕಾಲ ರೆಸ್ಟ್ ನಲ್ಲಿ ಇರಬೇಕು ಅನ್ನುವಂಥದ್ದನ್ನ ಹೇಳಿರುವಂತದ್ದು ವೈದ್ಯರು ರಂಜಿತ್. ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್ ಇಷ್ಟ ಆಗಿದೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರೋಜಾ. ಶುಭೋದಯ ಕರ್ನಾಟಕ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಕರ್ನಾಟಕ ಎಕ್ಸ್‌ಪ್ರೆಸ್‌ನ ಸುದ್ದಿಯನ್ನು ನೋಡೋದಕ್ಕಿಂತ ಮುಂಚೆ ಹಿರಿಯ ನಟ ಶಿವಣ್ಣಗೆ ಆಪರೇಷನ್ ಸಕ್ಸಸ್ ಆಗಿದೆ. ಅಮೆರಿಕಾದ ಮಿಯಾಮಿ ಆಸ್ಪತ್ರೆಯಲ್ಲಿ ಸರ್ಜರಿಯನ್ನು ಮಾಡಿದ್ರು. ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವರ ಆಪ್ತ ಮೂಲ ಹೇಳಿತ್ತು. ನಿನ್ನೆ ರಾತ್ರಿ ಆಪರೇಷನ್ ಥಿಯೇಟರ್ಗೆ ಹೋಗಿದ್ರು. ನಿನ್ನೆ ರಾತ್ರಿ ಆಪರೇಷನ್
ಆಗಿದೆ, ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ, ಆರೋಗ್ಯವಾಗಿದ್ದಾರೆ ಶಿವಣ್ಣ ಅನ್ನೋ ಮಾಹಿತಿಯನ್ನು ನೀಡಿದ್ದಾರೆ. ಸಂಜೆ 6 ಗಂಟೆಯಿಂದ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ನೀಡಲಾಗ್ತಿತ್ತು. ಕರ್ನಾಟಕದ ವೈದ್ಯರಿಂದಲೇ ಶಿವಣ್ಣಗೆ ಆಪರೇಷನನ್ನು ಮಾಡಿದ್ದಾರೆ. ಈಗ ಶಿವಣ್ಣ ಆರೋಗ್ಯವಾಗಿದ್ದಾರೆ, ಸರ್ಜರಿ ಮುಗಿದಿದೆ, ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ ಅಂಥೇಳಿ ಹೇಳಿದ್ದಾರೆ. ಆ ಮೂಲಕ ಅಮೆರಿಕದ ಮಿಯಾಮಿ ಆಸ್ಪತ್ರೆಯಿಂದ ಶಿವಣ್ಣ ಅವರಿಗೆ ಶಸ್ತ್ರಚಿಕಿತ್ಸೆ ಸರ್ಜರಿ ಯಶಸ್ವಿಯಾಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅವರ ಆಪ್ತ ಮೂಲಗಳಿಂದ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಸಿಕ್ಕಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ, ನಮ್ಮ ಆಂಕರ್ ರೋಜಾ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೋಜಾ, ಶಿವಣ್ಣ ಹೇಗಿದ್ದಾರೆ? ಅವರಿಗೆ ಸರ್ಜರಿ ಮುಗಿದಿದೆಯಾ? ಅವರ ಆರೋಗ್ಯದ ಕಂಡೀಷನ್ ಹೇಗಿದೆ ಈಗ? ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರೋಜಾ. ರೋಜಾ, ಶಿವಣ್ಣ ಅವರ ಆರೋಗ್ಯ ಹೇಗಿದೆ ಈಗ? ಅವರಿಗೆ ಸರ್ಜರಿ ಮುಗಿದಿದೆಯಾ? ಎಸ್ ರಂಜಿತ್, ನಿನ್ನೆ ರಾತ್ರಿ ಸರ್ಜರಿ ಆಗಿರುವಂತದ್ದು. 9:30 ಸುಮಾರಿಗೆ ಸರ್ಜರಿ ಆರಂಭ ಆಯಿತು. ಹತ್ತತ್ರ 4 ರಿಂದ 5 ಅವರ್ ಸರ್ಜರಿ ಮುಗ್ದಿದೆ ಕೂಡ. ಸೊ ಅದಾದ ನಂತರ ಯಶಸ್ವಿಯಾಗಿ ಸರ್ಜರಿ ಕಾರ್ಯ ಕೂಡ ಮುಗ್ದಿರುವಂತದ್ದು. ಅಭಿಮಾನಿಗಳಿಗೆ ಏನು ಪೂಜೆ ಹವನ ಹೋಮಗಳನ್ನ ಮಾಡಿದ್ದು ಅದಕ್ಕೆ ಒಂದು ಫಲ ಸಿಕ್ಕಿರುವಂತದ್ದು. ಫ್ಲೋರಿಡಾ ರಾಜ್ಯದ ಒಂದು ಮಿಯಾಮಿ ಕ್ಯಾನ್ಸರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಸರ್ಜರಿ ಆಗಿರುವಂತದ್ದು. ರಂಜಿತ್, ಯಾವುದೇ ತೊಂದರೆಗಳಾಗಿಲ್ಲ. ಶಿವಣ್ಣ ಅವರು ಆರೋಗ್ಯ ಸುಧಾರಿಸಿದೆ. ಯಾವುದೇ ಒಂದು ಸಮಸ್ಯೆಗಳಾಗದೇ ಇರುವ ಹಾಗೆ ಮುರುಗೇಶ್ ವೈದ್ಯರ ತಂಡ ಸರ್ಜರಿಯನ್ನ ಮಾಡಿರುವಂತದ್ದು. ಯಶಸ್ವಿಯಾಗಿ ಆಪರೇಷನ್ ಸಕ್ಸಸ್ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ರಂಜಿತ್. ಹಾಗೆ ಗೀತಕ್ಕ ಮತ್ತೆ ನಿವೇದಿತಾ ಕೂಡ ಅವ್ರ ಜೊತೆಗೆ ಇರುವಂತದ್ದು, ಜೊತೆಗೆ ಇದ್ದು ಧೈರ್ಯವನ್ನ ಕೂಡ ತುಂಬಿದ್ರು ಬಿಫೋರ್ ದಟ್. ಹಾಗೆ ನಟರಾದಂತಹ ಧ್ರುವ ಸರ್ಜಾ ಆಗಿರ್ಬೋದು, ಡೈರೆಕ್ಟರ್ ಆದಂತಹ ಪ್ರೇಮ್ ಆಗಿರ್ಬೋದು, ಎಲ್ಲರೂ ಕೂಡ ಗೆಟ್ ವೆಲ್ ಸೂನ್ ಶಿವಣ್ಣ ಅಂತ ಹೇಳ್ಬಿಟ್ಟು ನಿನ್ನೆ ಅವ್ರಿಗೆ ಒಂದು ಶುಭ ಹಾರೈಸಿದ್ರು. ಇನ್ನು ಧ್ರುವ ಸರ್ಜಾ ಅವರು ನನ್ನ ಆಯಸ್ಸನ್ನು ಕೂಡ ಶಿವಣ್ಣ ಅವರಿಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಒಂದು ಪ್ರೆಸ್ ಮೀಟ್ ನಲ್ಲಿ ವೇದಿಕೆ ಮೇಲೆ ಶುಭ ಹಾರೈಸಿದ್ರು. ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಟ್ವೀಟ್ ಮಾಡಿರುವಂತದ್ದು, ನಾನು ಶಿವಣ್ಣ ಅವ್ರಿಗೆ ಬೇಗ ಗೆಟ್ ವೆಲ್ ಸೂನ್, ಒಳ್ಳೇದಾಗ್ಲಿ, ಆಪರೇಷನ್ ಸಕ್ಸಸ್ ಆಗ್ಲಿ ಅನ್ನುವಂತಹ ಒಂದು ಟ್ವೀಟ್ ಅನ್ನ ಸಿದ್ದರಾಮಯ್ಯ ಅವರು ಕೂಡ ಮಾಡಿರ್ತಾರೆ. ಸೊ ಶಿವಣ್ಣ ಅವರು ಸದ್ಯಕ್ಕೆ ಆಪರೇಷನ್ ಸಕ್ಸಸ್ ಆಗಿ ಯಾವುದೇ ತೊಂದರೆ ಕೂಡ ಆಗಿಲ್ಲ, ಎಲ್ಲ ಒಳಿತಾಗುತ್ತೆ ಅನ್ನುವಂತಹ ಭರವಸೆ ಎಲ್ರಿಗೂ ಕೂಡ ಇದೆ. ಆದಷ್ಟು ಬೇಗ ಅವರು ಇಂಡಿಯಾಗೆ ವಾಪಸ್ ಆಗಲಿ, ಅಂದ್ರೆ 1 ಮಂತ್ ನಂತರ ಅವರು ವಾಪಸ್ ಆಗ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಸದ್ಯಕ್ಕೆ ಅವರು ವಿಶ್ರಾಂತಿ ಪಡಿಬೇಕು ಅನ್ನುವಂಥದ್ದನ್ನ ವೈದ್ಯರು ಸಲಹೆ ನೀಡಿದ್ದಾರೆ. ಅಂದ್ರೆ ಯಾವುದೇ ರೀತಿಯಾದಂತಹ ಓಡಾಟ ಆಗಿರ್ಬೋದು, ಶೂಟಿಂಗ್ಸ್ ಅಲ್ಲಿ ಎಲ್ಲೂ ಕೂಡ ಪಾಲ್ಗೊಳ್ಳೋದಕ್ಕೆ ಸಾಧ್ಯ ಆಗುದಿಲ್ಲ. ಕಮ್ಮಿ ಅಂದ್ರೂ ಕೂಡ 1 ಮಂತ್ ಅವರು ರೆಸ್ಟ್ ಅಲ್ಲಿ ಇರಬೇಕು ಅನ್ನುವಂಥದ್ದನ್ನ ವೈದ್ಯರು ಹೇಳಿದ್ದಾರೆ ರಂಜಿತ್. ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ಪ್ರತಿಯೊಬ್ರು ಕಲಾವಿದರು ಕೂಡ, ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಒಳಿತಾಗ್ಲಿ ಶಿವಣ್ಣಗೆ ಅಂತ ಹೇಳ್ಬಿಟ್ಟು ಪೂಜೆಗಳನ್ನ ಹಮ್ಮಿಕೊಂಡಿದ್ರು. ನಿನ್ನೆ ಬೆಂಗಳೂರಿನಲ್ಲಿ ಪುನೀತ್ ರಾಜ್ಕುಮಾರ್ ಕನ್ನಡ ಸೇನಾ ಬಳಗ ಒಂದು ಪೂಜೆಯನ್ನ ಹಮ್ಮಿಕೊಂಡಿತ್ತು ಆಂಜನೇಯ ದೇವಸ್ಥಾನದಲ್ಲಿ. ಅದ್ಭುತವಾಗಿ ಮಾಡಿದ್ರು, ಹೋಮಗಳನ್ನು ಕೂಡ ಮಾಡಿಸಿದ್ದು. ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲೂ ಕೂಡ ಪೂಜೆ ಹೋಮ ಹವನಗಳನ್ನ ಕೈಗೊಂಡಿದ್ರು ಅಭಿಮಾನಿಗಳ ತಂಡ. ಹಾಗೆ ಶಿವಣ್ಣ ಅವರ ಕಾರು ಚಾಲಕರಾದಂತಹ ಗೋವಿಂದ್ ಅವರು ಕೂಡ ಅವರ ಒಂದು ಟೀಮ್ ಕೂಡ ಪೂಜೆ ಪುನಸ್ಕಾರಗಳನ್ನ ಕೈಗೊಂಡಿತ್ತು. ಒಂದ್ ರೀತಿಯಾಗಿ ಆಪರೇಷನ್ ಸಕ್ಸಸ್ ಅನ್ನುವಂತಹ ಸುದ್ದಿ ಮಧ್ಯರಾತ್ರಿ 12 ಗಂಟೆಗೆ, ಅಂದ್ರೆ ನಮ್ಮ ಭಾರತದ ಟೈಮಿಂಗ್ಸ್ಗೆ ಹೋಲಿಕೆ ಮಾಡಿದಾಗ 12 ಗಂಟೆಗೆ ಆಪರೇಷನ್ ಸಕ್ಸಸ್ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದ್ದು. ಎಲ್ಲಾ ಕಡೆ ನೋಡ್ತಾ ಹೋಗೋದಾದ್ರೆ ಅಭಿಮಾನಿಗಳ ಕೂಗು ಆಗಿರ್ಬೋದು, ದೇವರು ಕಂಡ್ಬಿಟ್ಟಿದ್ದಾನೆ, ಆಪರೇಷನ್ ಸಕ್ಸಸ್ ಆಗಿದೆ ಅನ್ನುವಂಥದ್ದು ಕಾಣ್ತಾ ಹೋಗುತ್ತೆ ರಂಜಿತ್. ಆದಷ್ಟು ಬೇಗ ನಮ್ಮ ಆಶಯ ಏನಪ್ಪಾ ಅಂತ ಅಂದ್ರೆ ಶಿವಣ್ಣ ಅವರು ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಚೇತರಿಸಿಕೊಂಡು ವಿಶ್ರಾಂತಿಯನ್ನ ತೆಗೆದುಕೊಂಡು ಆದಷ್ಟು ಬೇಗ ಮರಳಿ ಭಾರತಕ್ಕೆ ವಾಪಸ್ ಬರಬೇಕು. ಮೊದಲನಾಗೆ ಹೇಗೆ ಸಿನಿಮಾಗಳನ್ನ ಮಾಡ್ತಾ ಇದ್ರು, ಆ ಪವರ್ ಏನಿತ್ತು, ಆ ಎನರ್ಜಿ ಏನಿತ್ತು ಶಿವಣ್ಣದು, ಅದು ಮತ್ತೆ ಮರುಕಳಿಸಬೇಕು ಅನ್ನುವಂಥದ್ದನ್ನ ಸಾಕಷ್ಟು ಜನ ಹೇಳಿದ್ದಾರೆ ಕೂಡ. ನಮ್ಮ ಆಶಯ ಕೂಡ ಅದೇ ಆಗಿರುತ್ತೆ. ಸದ್ಯಕ್ಕೆ ಶಿವಣ್ಣ ಅವರು 1 ಮಂತ್ 1 ತಿಂಗಳುಗಳ ಕಾಲ ರೆಸ್ಟ್ ನಲ್ಲಿ ಇರಬೇಕು ಅನ್ನುವಂಥದ್ದನ್ನ ಹೇಳಿರುವಂತದ್ದು ವೈದ್ಯರು ರಂಜಿತ್. ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್ ಇಷ್ಟ ಆಗಿದೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರೋಜಾ.